ನನ್ನ ಮಗ ರಾವ್ ಬಹದ್ದೂರ್ ರಾಜ ಮೋಹನ್ ರಾಯರ ಏಕೈಕ ಪುತ್ರ. ನೀನು ಒಬ್ಬ ಸಾಧಾರಣ ಡಾನ್ಸರ್ ಮದುವೆ ಆಗ್ತೀಯ. ಡ್ಯಾಡಿ, ಮದುವೆ ಅನ್ನೋದು ನೀವು ಮಾಡ್ತಾರೋ ಬಿಸಿನೆಸ್ ಅಲ್ಲ. ಇಷ್ಟು ಲಕ್ಷ ಬಂಡವಾಳ ಹಾಕೋ ಶ್ರೀಮಂತನೇ ಜೊತೆಲಿರ್ಬೇಕು ಅಂತ ಹೇಳೋ ವ್ಯಾಪಾರ ಅಲ್ಲ. ಇದು ಇಬ್ಬರ ಬಾಳಿನ ಪ್ರಶ್ನೆ, ಎರಡು ಹೃದಯಗಳ ಸಂಬಂಧದ ಸಮಸ್ಯೆ. ಅದೇನೇ ಇರ್ಲಿ, ಕಾಲೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋ ಸಾಧ್ಯನೇ ಇಲ್ಲ. ಗೆಜ್ಜೆ ಕಟ್ಕೊಂಡು ಕುಣಿದಾಕ್ಷಣಕ್ಕೆ ಅವಳು ಹೆಣ್ಣಲ್ವೇನೋ? ಇರಬಹುದು. ದೇವ್ರ ಮುಂದಿರೋದು ನೀರೇ, ನದಿಯಲ್ಲಿ ಹರಿಯೋದು ನೀರೇ. ಆದ್ರೆ ಜನ ತೀರ್ಥ ಅನ್ನೋದು ದೇವ್ರ ಮುಂದಿರೋ ನೀರನ್ನ. ಸ್ನಾನಕ್ಕೆ ನೆರವಾಗೋದು, ದಾಹನ ತೀರ್ಸೋದು, ಜೀವನಕ್ಕೆ ಆಧಾರವಾಗಿರೋದು ನದಿ ನೀರೇ ಹೊರತು ದೇವರ ಮುಂದಿರೋ ನೀರಲ್ಲ. ನೀನು ಆಗರ್ಭ ಶ್ರೀಮಂತನ ಮಗ, ಅವಳು ಭಿಕಾರಿ. ಡ್ಯಾಡಿ, ನಾನು ನಿಮ್ ಮಗನಾಗಿ ಹುಟ್ಟಬೇಕು ಅಂತ ತಪಸ್ ಮಾಡಲಿಲ್ಲ. ಅವಳು ಬಡತನದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ಲಿಲ್ಲ. ಹುಟ್ಟೋದು ಕೇವಲ ಒಂದು ಆಕಸ್ಮಿಕ. ಅದಕ್ಕೋಸ್ಕರ ಇಷ್ಟಪಟ್ಟವ್ರನ್ನ ಕಟ್ಕೊಳ್ಳೋ ಹಕ್ಕಿಲ್ಲ ಅನ್ನೋದು ಕಟುಕತನ. ರವಿ, ಈ ಶಿಲಾಬಾಲಿಕೆ ಬೆಲೆ ಏನು ಅಂತ ಗೊತ್ತಾ? 3 ಲಕ್ಷ. ಈ ಶಿಲ್ಪದ ಬೆಲೆ 3.5 ಲಕ್ಷ. ಈ ಪುರಾತನ ದೀಪದ ಕಂಬದ ಬೆಲೆ 1 ಲಕ್ಷ. ಈ ಮನೆಯ ಒಂದೊಂದು ಬಾಗಿಲಿಗೆ ಬಳಸಿರುವ ಮರದ ಬೆಲೆ ಲಕ್ಷಾಂತರ. ನೀನು ಕಾಲಿಂದ ಮೆಟ್ಟಿ ನಿಂತಿರುವ ರತ್ನ ಕಂಬಳಿಯ ಬೆಲೆ 50,000. ನೀನು ಕೂತ್ಕೊಳ್ಳೋಕೆ ಅಂತ ಮಾಡಿರುವ ಈ ಸೋಫಾದ ಬೆಲೆ 30,000. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ ಹೆಚ್ಚು. ಇಂಥ ಅರಮನೆಗೆ ಕಾಲಿಡೋ ಹೆಣ್ಣು ರಾಜಕುಮಾರಿಯ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಲ್ಲ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಡೂರ್ಯಗಳನ್ನು ಇಡಬೇಕೆ ಹೊರತು ಮಣ್ಣು ಹೆಂಟೆ. ಡ್ಯಾಡಿ, ಹೌದು, ನಿನ್ ಡ್ಯಾಡಿನೇ ಹೇಳುತ್ತಿರೋದು. ಇಷ್ಟು ದಿವಸ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ, ಮನಸ್ಸಿಗೆ ಬಂದ ಹಾಗೆ ಇದ್ದೆ. ನಾನು ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ. ಆದ್ರೆ ಈ ಹೊತ್ತು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮೀನಾ ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ.